ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಜಗದ್ಗುರು ಮಡಿವಾಳ ಶಿವಗಳನ್ನು ಹೃದಯ ಮಂದಿರದಲ್ಲಿ ವಿರಾಜಮಾನ ಮಾಡಿಕೊಂಡು ನಾಡಿನ ಸಮಸ್ತ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ, ಸುಮಾರು 140 ವರ್ಷದ ಇತಿಹಾಸದ ಮಠ ಇದು. ಪ್ರಥಮವಾಗಿ ಮಠ ಸ್ಥಾಪನೆಯಾಗಿದ್ದು ಮಡಿವಾಳ ಶಿವಗಳು ಈ ಭಾಗದಲ್ಲಿ ಸಂಚಾರ ಮಾಡ್ತಿದ್ದಾಗ ಈ ಕಡೆ ಬಂದು ಏನೋ ಅವರು ವಸ್ತಿ ಇದ್ದು ಹೋಗಿದ್ದಂಥ ಈ ಕೆರೆ ದಂಡೆ ಆಗಿರ್ತಕ್ಕಂಥದ್ದು. ಈ ಕೆರೆ ದಂಡೆ ಒಳಗೆ ಅವರು ಸ್ನಾನ ಪೂಜೆ ಮಾಡಿಕೊಂಡವರು. ಹೀಗಾಗಿ ಹೊರಗಿನ ಜನರಿಗೆ ಅವರ ಮೇಲಿರ್ತಕ್ಕಂಥ ಗೌರವ ಭಕ್ತಿಯಿಂದ ಇಲ್ಲೊಂದು ಮಠ ನಿರ್ಮಾಣ ಮಾಡಿಕೊಂಡ್ರು. ಈ ಮಠ ನಿರ್ಮಾಣ ಮಾಡಿದಂಥವರು ಈ ಗುಂಡ್ಗಾವಿ ಒಂದು ಕುಟುಂಬದವರು. ಇದ್ರ ಜೊತೆಗೆ ಕೈ ಜೋಡಿಸ್ತವರು ಮಡಿವಾಳಯ್ಯ ಹಿರೇಮಠ ಅಂತಂದು ಅವರಿಬ್ಬರು ಸೇರಿ ಈ ಮಠವನ್ನು ಪ್ರಥಮವಾಗಿ ಸ್ಥಾಪನೆ ಆಗೋ ಕಾರಣೀಭೂತರಾಗಿರ್ತಕ್ಕಂಥವ್ರು. ತದನಂತರ ಹೊರಗಿನ ಭಕ್ತರು ಎಲ್ಲರೂ ಕೂಡಿದರು ಮಾಡಿದರು. ಅದ್ರ ಜೊತೆಗೆ ಹಂಚಿಂದ ಒಂದು ಸಣ್ಣದೊಂದು ಗುಡಿಸಲು ಥರ ಮಠ ಮಾಡಿದರು. ಇಲ್ಲೆಲ್ಲ ಒಂದು ದೊಡ್ಡ ಜಂಗಲ್ ಥರ ಇತ್ತು. ಆ ಸಂದರ್ಭದೊಳಗೆ ಊರು ಭಾಳ ಬೆಳವಣಿಗೆ ಇರಲಿಲ್ಲ. ಹೀಗಾಗಿ ಇದು ಭಾಳ ಜಂಗಲ್ ಥರ ಇತ್ತು. ಎಲ್ಲರೂ ಇಲ್ಲಿ ಬರೋದಕ್ಕೆ ಅಂಜುತ್ತಿದ್ರು. ಆ ಸಂದರ್ಭದೊಳಗೆ ಸುಮಾರು 100 ವರ್ಷದ ಹಿಂದಿನ ಇತಿಹಾಸದೊಳಗೆ ಇಲ್ಲಿ ಬರೋದಕ್ಕೆ ಅಂಜುತ್ತಿದ್ದರು, ಊರು ಹೊರಗೆ ಆಗಿರೋದ್ರಿಂದ. ಮತ್ತು ಇಲ್ಲಿ ಒಂದು ಕೆರೆ ಸಹಿತ ಇತ್ತು. ಹಿಂಗೆ ಮಠ ಅಭಿವೃದ್ಧಿ ಅವರು ಭಕ್ತರ ಮನಸ್ಸಿನೊಳಗೆ ನೋಟು ಚೆನ್ನಾಗಿ ಮಾಡಬೇಕು ಮಟ್ಟಬೇಕು ಅನ್ನೋ ವಿಚಾರಕ್ಕೆ ಬಂದಂಗೆಲ್ಲ ಊರೊಳಗೆ ಇರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡಿಕೊಂಡು ಒಂದು ವಿಚಾರ ಮಾಡ್ತಾರೆ. ಮಠವನ್ನು ಇದನ್ನು ಬಿಚ್ಚಿ ಹಾಕಬೇಕು, ಇದನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಈ ಗುಂಡ್ಗಾಮಿ ಮಲ್ಲಪ್ಪಜ್ಜ ಅಂತಂದು ಈ ಮುಂದಾಳತದೊಳಗೆ ಅವರ ಒಂದು ಮುಂದಾಳತದೊಳಗೆ ಊರೊಳಗೆ ಏನೇನು ಯಾರ್ಯಾರು ಹೊಲದೊಳಗೆ ಬೇವಿನ ಮರ ಸಾವಗಾನಿ ಮರ ಅದಾವಲ್ಲ ಎಲ್ಲವೂ ಅದ್ಧೂರಿಯಿಂದ ಅವರ ಭಕ್ತಿಪೂರ್ವಕ ಈ ಮಠಕ್ಕೆ ಕೊಡಬೇಕು, ಈ ಮಠವನ್ನು ದೊಡ್ಡ ಪ್ರಮಾಣದಾಗ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮಾತಾಡಿಕೊಂಡು ಎಲ್ಲರೂ ತಮ್ಮಲ್ಲಿರ್ತಕ್ಕಂಥ ಚಕ್ಕಡಿಗಳನ್ನು, ಅವಾಗ ಟ್ಯಾಕ್ಟರ್ ಸಹಿತ ಇರಲಿಲ್ಲ, ಚಕ್ಕಡಿಗಳನ್ನು ತೊಗೊಂಡು ಹೋಗಿ ಒಂದೊಂದು ಮರ ಕಡಿಬೇಕಾದ್ರೆ 4-5 ದಿವಸ ಸಮಯ ತೊಗೊಂಡಿದ್ದಾರೆ. ನೆಲವನ್ನು ಅಡ್ಡಿ ಅಲ್ಲಿಂದ ಹಿಡ್ಕೊಂಡು ಮರ ಕಡ್ಕೊಂಡು ಆ ಮರಗಳನ್ನು ಒಂದೊಂದು ಮರ ಇವತ್ತು ಕಡ್ದಾರಂದ್ರೆ ಅದನ್ನು ಊರೊಳಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಮಠಕ್ಕೆ ತೊಗೊಂಬರ್ತಕ್ಕಂಥದ್ದು. ಈ ಥರನಾಗಿ ಎಲ್ಲ ಜನರು ಕೂಡಿ ಆ ಮಠವನ್ನು ಕಟ್ಟೋದಕ್ಕಾಗಿಯೇ ಊರಾಗಿನ ಎಲ್ಲ ಬೇವಿನ ಮರ ಮತ್ತು ಸಾವಗಾನಿ ಮರವನ್ನು ಕಡ್ಕೊಂಡು ತೊಗೊಂಡು ಬರ್ತಾರೆ. ಅವರು ತೊಗೊಂಡು ಬಂದಮೇಲೆ ಇಲ್ಲಿ ಈ ಮಠವನ್ನು ಕಟ್ಟಕ್ಕೆ ಇಲ್ಲಿ ಒಂದಿಷ್ಟು ಮಂದಿ ಹಿರಿಯರು ಅದಾರ, ಅವ್ರ ಯಜಮಾನ್ರೆಲ್ಲ ಅದಾರ, ಗಾಡಿ ಕಟ್ಟದವ್ರು ಅದಾರ, ಮರ ಕಡಿಯಕ್ಕೆ ಹೋದವ್ರು ಅದಾರ. ಇವರು ಎಲ್ಲರೂ ಶ್ರಮ ಭಾಳ ಅದ. ಭಕ್ತರ ಶ್ರಮ ಏನೈತಲ್ಲ, ಮಠ ಆಗ್ಬೇಕಂದ್ರೆ ಒಬ್ಬ ಸ್ವಾಮಿಗಿಂತ ಮೊದಲು ಮುಂಚೂಣಿ ಯಾರ್ದು ಅಂದ್ರೆ ಭಕ್ತರಾಗಿರ್ತಕ್ಕಂಥವ್ರು, ಅವರ ಶ್ರಮನೇ ಮಠ ಆಗ್ತದೆ. ಅಂಥ ನಿರ್ಮಾಣಿಸಿರ್ತಕ್ಕಂಥ ಈ ಮಠ ಸುಮಾರು 1987 ಇಲ್ಲಿ ಒಬ್ಬ ಪೂಜಾರನ್ನ ಕರ್ಕೊಂಬರ್ಬೇಕು. 81 ಎಲ್ಲರೂ ಪ್ರಮುಖ ಹಿರಿಯರು ಕೂಡಿ ಈ ಮಠ ಅಂತರೂ ನಿರ್ಮಾಣ ಆಯಿತು. ಮತ್ತು ಇಲ್ಲೊಬ್ಬರು ಪೂಜಾರು ಬೇಕಲ್ಲ ಅನ್ನೋ ಒಂದು ವಿಚಾರ ಬಂತು. ಅವಾಗ ಆ ಸಂದರ್ಭದೊಳಗೆ ಗರ್ಗದ ಚನ್ನಬಸವ ಮಹಾಸ್ವಾಮಿಗಳು ಉಳುವಿಗೆ ಪಾದಯಾತ್ರೆ ಹೋಗ್ತಕ್ಕಂಥ ಸಂದರ್ಭ ಆಗಿರ್ತಕ್ಕಂಥದ್ದು. ಆವಾಗ ಹೋಗ್ಬೇಕಾದ್ರೆ ಇದು ಉಳುವಿಗೆ ಹೋಗುವಾಗ ಮಾರ್ಗ ಮಧ್ಯೆ ಆಗ್ತದೆ. ಮಾರ್ಗ ಮಧ್ಯೆ ಒಳಗೆ ಇಲ್ಲಿ ತಂಗುವ ಸ್ಥಾನ ಆಗ್ತದೆ. ಯಾವಾಗೆಲ್ಲ ಭಕ್ತರು ಎಲ್ಲ ಕೂಡ್ಕೊಂಡು ಅವರು ಗರ್ಗದ ಚನ್ನಬಸವ ಸ್ವಾಮಿಗಳು ಕೇಳ್ಕೊತಾರೆ, ಅಪ್ಪ ಈಗ ನಮ್ಮದು ಒಂದು ಮಠ ಆಗ್ಯದ, ಈ ಮಠಕ್ಕೆ ಒಬ್ಬರನ್ನ ಯಾರಾದ್ರೂ ನೀವು ಮಾಡಬೇಕು, ಒಬ್ಬರು ಸ್ವಾಮೀಜಿ ಅವ್ರನ್ನ ಕೊಡ್ಬೇಕು ನಮಗೆ ಅಂತಂದು ಎಲ್ಲ ಭಕ್ತರ ಅಪೇಕ್ಷೆ ಅವ್ರ ಮುಂದೆ ಇಡ್ತಾರೆ. ಆ ಸಂದರ್ಭದೊಳಗೆ ಆಯ್ತಪ್ಪ ಉಳಿ ಪಾದಯಾತ್ರೆ ಹೋಗ್ತಾ ಇದ್ದೀವಿ, ಬಂದಮೇಲೆ ನಾವು ಗರ್ಗದೊಳಗೆ ಯಾರೋ ಒಬ್ಬರನ್ನ ಯೋಗ್ಯ ಇದ್ದವ್ರು ನೋಡಿ ನಿಮ್ಗೆ ಕಳಿಸ್ಕೊಡ್ತೇವೆ ಅನ್ನೋ ಮಾತನ್ನು ಚನ್ನಬಸವ ಸ್ವಾಮಿಗಳು ಅವ್ರಿಗೆ ಮಾತು ಕೊಡ್ತಾರೆ. ಅದೇ ಥರನಾಗಿ ಉಳಿವಿಂದ ಬಂದಮೇಲೆ ಎಲ್ಲ ಹಿರಿಯರು ಕೂಡಿ ಗರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಒಬ್ಬರನ್ನ ಯೋಗ್ಯವಾಗಿರ್ತಕ್ಕಂಥ ಗುರುಗಳನ್ನು ಆಯ್ಕೆ ಮಾಡ್ಕೊತಾರೆ. ಅವ್ರನ್ನ 1982 ಪಟ್ಟಾಧಿಕಾರ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಅವ್ರು 1982 ಪಟ್ಟಾಧಿಕಾರ ಮಾಡಿದ ಸಂದರ್ಭದೊಳಗೆ ಮಠ ಅಷ್ಟು ಬಿಟ್ಟರೆ ಇದಿಷ್ಟು ಜಾಗ ಯಾವುದೂ ಇರ್ತಿರಲಿಲ್ಲ, ಒಂದು ಗುಡಿ ಅನ್ನೊಂದು ಲೆಕ್ಕದಾಗೂ ಇರಲಿಲ್ಲ. ಅಂಥದ್ದೊಂದು ಹಿಂದುಳಿದ ಮಠದೊಳಗೆ ಪೂಜ್ಯ ಗುರುಗಳಾದಂಥವ್ರು ಭಾಳ ಶ್ರಮದಿಂದ ಈ ಮಠವನ್ನು ದೊಡ್ಡ ಪ್ರಮಾಣದಾಗ ಬೆಳೆಸೋಕೆ ಪ್ರಯತ್ನ ಮಾಡ್ತಾರೆ. ಆವಾಗ ನ್ಯಾಮಣ್ಣ ಅಂತಕ್ಕಂಥವ್ರು ಜೈನ ಸಮುದಾಯದೊಳಗಿರ್ತಕ್ಕಂಥ ನ್ಯಾಮಣ್ಣ ಅಂಥವ್ರು ಏನು ಮಾಡ್ತಾರೆ ಅಂದ್ರೆ ಸುಮಾರು ಒಂದು 4 ಎಕರೆಯನ್ನು ಈ ಮಠಕ್ಕೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕಿಂತ ದಾನವನ್ನಾಗಿ ಮಾಡ್ತಾರೆ. ಆ ದಾನ ಮಾಡುವ ಮುಂಚಿನೊಳಗೆ ಈ ಬಸಯ್ಯ ಹಿರೇಮಠವರು ಇವರು ಮುಂದಾಳತ್ವದ ಮುಂಚಿನೊಳಗೆ ಅದು ಕಾರ್ಯ ನಡೀತದೆ. ಇವರು ಮುಂದಾಳತ್ವದ ಕಾರ್ಯ ಆಗಿದ ಮೇಲೆ ಎಲ್ಲರೂ ಕೂಡಿ 4 ಎಕರೆ ಹೊಲವನ್ನು
ಮಠಕ್ಕೆ ನಿರ್ಮಾಣ ದಾನವಾಗಿ ತಗೊಂಡು ಆದಾಯ ಹೊಲದ ಬಂದಿರತಕ್ಕಂಥ ಆದಾಯ ಮುಖಾಂತರವಾಗಿ ಮಠ ನಡೆಸ್ತಕ್ಕಂಥ ಕಾರ್ಯಕ್ರಮ ಸುಮಾರು ವರ್ಷ ಒಂದು 7-8 ವರ್ಷ ಹೀಗೆ ನಡೀತದೆ. ಆಮೇಲೆ ಶಿಕ್ಷಣ ಊರಲ್ಲಿ ಒಂದು ಏನಾರು ಒಂದು ಶಿಕ್ಷಣದ ಬಗ್ಗೆ ಮಾಡಬೇಕು, ವಿದ್ಯಾರ್ಥಿಗಳು ಹೊರಗಡೆ ಹೋಗೋದನ್ನು ಅವ್ರು ನೋಡೋಕ್ಕಾಗಲಾರ್ದನ್ನು ಏನು ಮಾಡ್ತಾರೆ ಅಂದರೆ ಒಂದು ಕಾನ್ವೆಂಟ್ ತಯಾರು ಮಾಡ್ತಾರೆ. ಸಣ್ಣ ಮಕ್ಕಳಿಗಾಗಿ ಒಂದು 1ನೇ ಕ್ಲಾಸ್ ತನಕ ಇಲ್ಲಿ ಕಾನ್ವೆಂಟ್ ತಯಾರು ಮಾಡ್ತಾರೆ. LKG VKG ಮತ್ತು ಫಸ್ಟ್ ಕ್ಲಾಸ್ 1ನೇ ತರಗತಿ ಮಟ್ಟ ಕಾನ್ವೆಂಟ್ ತಯಾರು ಮಾಡ್ತಾರೆ. ಅದನ್ನು ಅಲ್ಲಿ ಒಂದಿಷ್ಟು ಮಂದಿನ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊತಾರೆ. ಶಿಕ್ಷಣ ಸಮಿತಿ ಅಂತ ಸ್ಥಾಪನೆ ಮಾಡ್ತಾರೆ. ಅದು ಒಂದಿಷ್ಟು ಜನರನ್ನ ಸುಮಾರು ಒಂದು 23 ಜನರನ್ನ ಅದು ಸದಸ್ಯರನ್ನಾಗಿ ತೊಗೊತಾರೆ. ಅದಕ್ಕೆ ಸಮಿತಿ ಶಿಕ್ಷಣ ಸಮಿತಿ ಅಂತಂದು ಮಾಡ್ಕೊತಾರೆ. ಆಮೇಲೆ BSW ಮಾಡಬೇಕು ಅನ್ನೋ ಒಂದು ವಿಚಾರ ಮಾಡ್ತಾರೆ. ನಮ್ಮ ಈ ಬೆಳಗಾವಿ ಜಿಲ್ಲೆದೊಳಗೆ BSW ಕಾಲೇಜ್ ಆ ಸಂದರ್ಭದೊಳಗೆ ಬೆಳಗಾವಿ ಬಿಟ್ಟರೆ ಶಿಗಳ್ಳಿ 2 ಬಿಟ್ಟರೆ ಈ ಬೆಳಗಾವಿ ಜಿಲ್ಲೆದಾಗ ಯಾವುದರಲ್ಲೂ BSW ಕಾಲೇಜ್ ಇರ್ತಿರಲಿಲ್ಲ. ಅಷ್ಟು ಸಂದರ್ಭದೊಳಗೆ ಭಾಳ ಪ್ರಯತ್ನದಿಂದ ಅದು ಮಾಡ್ತಾರೆ. ಅದು ಸಂಕ್ಷನ್ ಆರ್ಡ್ರ್ ತೊಗೊಂಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ತೊಗೊಂಡಿದ್ದಾರೆ. ಅದಕ್ಕೆ ಈ ಆರ್ಡ್ರಿಗೆ ಮತ್ತು ಅದು ಸರ್ ಜನರಿಗೆ ಪಗಾರ ಮಾಡೋದಕ್ಕಾಗಿ ಅವ್ರು ಕೊಟ್ಟ ವಿದ್ಯಾರ್ಥಿಗಳಿಂದ ತೊಗೊಂಡಿರ್ತಕ್ಕಂಥ ಹಣ ಸಾಲಾರ್ದೇ ಸ್ವಂತ ಅವ್ರ ಪುರಾಶ್ರಮದ ಹೊಲವನ್ನು ಸಹಿತ ಮಾರ್ಕೊಂಡು ಇಲ್ಲಿ ತೊಗೊಂಬರ್ತಾರೆ. ಅದನ್ನು ತೊಗೊಂಬಂದು ಈ ಮಠ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಇಷ್ಟೇ ಆಗೋಂಗಿಲ್ಲಪ್ಪ, ಇದು ಇನ್ನೂ ಏನಾರ ಮಾಡಬೇಕು ಅನ್ನೋ ಒಂದು ವಿಚಾರ ಅವ್ರೊಳಗೆ ಬರ್ತದೆ. ಆ ಸಂದರ್ಭದಾಗ ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಂದು ಏನಾರ ಒಂದು ಮಂಗಲ ಕಾರ್ಯಾಲಯ ಮಾಡಬೇಕು, ಅದರಿಂದ ಊರಾಗಿನ ಜನರಿಗೂ ಉಪಯೋಗ ಆಗ್ತದೆ ಮತ್ತು ನಮಗೂ ಒಂದು ಮಟ್ಟಕ್ಕೆ ಏನಾರು ಒಂದು ಆದಾಯ ಆಕತ್ತೆ ಅನ್ನೋದು ಇಟ್ಕೊಂಡು ಒಂದು ಮಂಗಲ ಕಾರ್ಯಾಲಯಕ್ಕೆ ಯೋಜನೆ ಅಡಿಗೆಲ್ಲ ಸ್ಥಾಪನೆ ಮಾಡ್ತಾರೆ. ಆ ಅಡಿಗೆಲ್ಲ ಸ್ಥಾಪನೆ ಮಾಡಿ ಅದಕ್ಕೆ ಉಚಿತವಾಗಿ ಅದರಲ್ಲಿ ಪೂರ್ವಜಿತವಾಗಿ ಏನು ಮಾಡ್ತಾರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಉದ್ಘಾಟನೆ ಕರೆಸಬೇಕು ಅಂತಂದು ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆಮಂತ್ರಣ ಮಾಡ್ತಾರೆ. ಅವರ ಒಂದು ಬಳಗ ಆ ಟೀಮ್ ಪೂರ್ತಿ ಬೆಂಗಳೂರಿನಿಂದ ಈ ಬೆಳಗಾವಿ ಜಿಲ್ಲೆದೊಳಗನ ಪ್ರಥಮ ಹಳ್ಳಿಗೆ ಬಂದವರು ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವ ಹಳ್ಳಿಗೂ ಹೋಗಿರಲಿಲ್ಲ ಅಂಥದ್ದನ್ನು ಶಿಗೆಹಳ್ಳಿಗೆನ ದೇವರ ಶಿಗೆಹಳ್ಳಿಗೆನ ಪ್ರಥಮವಾಗಿ ಬಂದಂಥವ್ರು ಅವರು ಇಲ್ಲಿ ಬಂದರು. ಇಲ್ಲಿ ಅವ್ರದ್ದು ಒಂದು ಕಲಾವಿದರ ಒಂದು ಕಲೆಯನ್ನು ಈ ಭಕ್ತರಿಗೆ ಎಲ್ಲರಿಗೆ ಸಂಗೀತದ ಆಗಿರಲಿ ಒಂದೆಲ್ಲ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ತೋರಿಸಿ ಎಲ್ಲರನ್ನೂ ಖುಷಿಪಡಿಸ್ತಾರೆ. ಅದ್ರ ದುಡ್ಡನ್ನು ತೊಗೊಂಬಂದು ಮತ್ತು TCH ಕಾಲೇಜನ್ನು ತೊಗೊಂಬರ್ಬೇಕು ಅಂತಂದು ಹೋಗ್ತಾರೆ. ದುಡ್ಡೆಲ್ಲ TCH ಕಾಲೇಜಿಗೆ ಹಾಕ್ತಾರೆ. ಅದು ಏನೋ ದುರಾದೃಷ್ಟ ಕಾರಣದಿಂದ ಅದು ವಿಫಲ ಆಗ್ತದೆ. ವಿಫಲ ಆಯಿತು ಅನ್ನೋ ಒಂದು ಮಾನಸಿಕ ಒತ್ತಡ ಮಾಡ್ಕೊತಾರೆ. ಅವಾಗ ಏನಾಗ್ತದೆ, ಅನಾರೋಗ್ಯದೊಳಗೆ ಅವ್ರು ಹೋಗ್ತಾರೆ. ಅನಾರೋಗ್ಯದಿಂದ ಭಾಳ ನರಳ್ತಾರೆ. ಅದರಿಂದ ಸುಮಾರು ಒಂದು 10-15 ವರ್ಷ ಅವರು ಅನಾರೋಗ್ಯದೊಳಗನ ಉಳ್ಕೊಂಡ್ಬಿಡ್ತಾರೆ. ಅದು ಅವರಿಗೆ ಆರೋಗ್ಯನ ಆಗದೇ ಇರುತ್ತೆ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ಪೂಜ್ಯ ಗುರುಗಳು ಲಿಂಗೈಕ್ಯ ಆಗ್ತಾರೆ. ಅವಾಗ ಅದು ಲಿಂಗೈಕ್ಯ ಆದಮೇಲೆ ಎಲ್ಲರೂ ಊರನ್ನವ್ರು ಎಲ್ಲರೂ ಕೂಡಿ ಪೂಜ್ಯ ಗುರುಗಳ ಒಂದು ಅಂತ್ಯಕ್ರಿಯೆ ಮುಗಿಸ್ಕೊಂಡು ಎಲ್ಲ ಸಮಿತಿಯವರು ಕೂಡಿಕೊಂಡು ಹಾಗಾದರೆ ಮುಂದೆ ಈ ಮಠಕ್ಕೆ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ವಿಚಾರ ಬಂದು ಹೊತ್ತಿನಾಗ ಆ ಕಡೆ ಹಲವಾರು ಕಡೆಗೆ ಈ ಮಠದ ಒಂದು ಟೀಮ್ ಏನೈತಲ್ಲ ಹಲವಾರು ಕಡೆಗೆ ಎಲ್ಲ ಪೂಜಾರನ್ನ ಪರೀಕ್ಷೆಗಾಗಿ ಅಡ್ಡಾಡ್ತಾರೆ, ನೋಡ್ತಾರೆ. ನೋಡಿದ ಮೇಲೆ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥವ್ರು ಎಲ್ಲೆಲ್ಲಿ ಅದಾರ ಅನ್ನೋ ಎಲ್ಲೆಲ್ಲಿ ಹೋಗಿ ನೋಡ್ತಾರೆ. ಆಮೇಲೆ ಅವರು ಒಬ್ಬ ಇಲ್ಲಿ ಸೋಮಶೇಖರ್ ಶಾಸ್ತ್ರಿಗಳಂತಂದು ಈ ಮಠ ಸಂಪರ್ಕಗಳು ಇರ್ತಕ್ಕಂಥವ್ರು. ಆವಾಗ ನಾವು ನರಗುಂದ ತಾಲೂಕು ಬೈರನೆಟ್ಟಿ ವಿರಕ್ತ ಮಠದೊಳಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ದೆ ನಾವು ಸಂದರ್ಭದೊಳಗೆ. ಅವರು ನನ್ನ ಪರಿಚಯ ಇದ್ದರು. ಆವಾಗ ಇವ್ರ ಮುಖಾಂತರವಾಗಿ ನನ್ನ ಪರಿಚಯ ಆಯಿತು. ಆವಾಗ ಈ ಟೀಮ್ ಇತ್ತಲ್ಲ, ಈ ಮಡಿವಾಳ ಮಠದ ಟೀಮ್ ಏನಿತ್ತಲ್ಲ ಇವ್ರಿಗೆ ಅದು ವಿಷಯ ಮುಟ್ಟಿಸಿದ್ರು. ಇವರೆಲ್ಲರೂ ಸುಮಾರು 15-20 ಮಂದಿ ಬೈರನೆಟ್ಟಿಗೆ ಬರ್ತಾರೆ. ನಮ್ಮ ಪೂಜ್ಯರ ಶಾಂತಲಿಂಗ ಮಹಾಸ್ವಾಮಿಗಳ ಜೊತೆ ಮಾತಾಡ್ತಾರೆ. ಆ ಸಂದರ್ಭದೊಳಗೆ ಜಗದ್ಗುರು ಗದಗಿನ ಜಗದ್ಗುರು ತೋಟದಾರ್ಯ ಜಗದ್ಗುರುಗಳು ಸಿದ್ಧಲಿಂಗ ಜಗದ್ಗುರುಗಳು ಹಿಂದಿನ ಜಗದ್ಗುರುಗಳ ಜೊತೆಗೆ ಅದು ಸಂಭಾಷಣೆ ನಡೀತದೆ. ಆವಾಗ ಇವರು ನಾವು ಮಠಕ್ಕೆ ಮರಿಯಾಗಿ ತೊಗೊಂತೇವ್ರಿ ಅಂದಾಗ ಅವರು ಒಂದು ಸಾನ್ನಿಧ್ಯದೊಳಗೆ ಸಿದ್ಧಲಿಂಗ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ಇದು ಅವರು ನಿಶ್ಚಯ ಮಾಡಿಕೊಂಡು ಆವಾಗ ನಮ್ಮನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ನಾ ಬಂದ ಸಂದರ್ಭದೊಳಗೂ ಇದೆಲ್ಲ ಭಾಳ ವಿಕಾರವಾಗಿ ಅಂದ್ರೆ ಗಿಡ ಗಂಟೆಗಳು ಭಾಳ ಇದ್ದವು. ಅವೆಲ್ಲ ಈ ಕಡೆಗೆ ಕೆರೆ ಇತ್ತು, ಅರ್ಧಂಬರ್ಧ ಅದು ಕೆರೆ ಮುಚ್ಚಿದ್ದಿತ್ತು. ಒಂದು ಸುಮಾರು 8 ಫೂಟ್ 10 ಫೂಟ್ ತೆಗ್ಗಿರ್ತಕ್ಕಂಥ ಕೆರೆ ಇತ್ತು. ಇದನ್ನೆಲ್ಲ ನೋಡಿ ನನಗೂ ಒಂಥರ ಖುಷಿ ಅನ್ನಿಸ್ತು. ಯಾಕಂದ್ರೆ ನಾನು ಒಂಥರ ಹೊಲದೊಳಗೆ ಇರಬೇಕಂತ ಪ್ರಕೃತಿ ಒಳಗೆ ಇರ್ಬೇಕಂತಂದು ಬಯಸ್ತಕ್ಕಂಥವನು. ನಾವು ಯಾವುದಪ್ಪ ಅಂಥ ಮಟ್ಟ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಜನ ಹೆಂಗಿರ್ತೈತೋ ಅಲ್ಲಿ ವಾತಾವರಣ ಹೆಂಗಿರ್ತೈತೋ ಅಂದ್ಕೊಂಡಿದ್ದೆ. ಆದರೆ ನನ್ನ ಮನದಾಸೆ ಹೆಚ್ಚಿಯಂತೆ ಭಗವಂತನ ಆಶೀರ್ವಾದ ಆಗಿತ್ತು. ಅದು ಮಡಿವಾಳಪ್ಪನೇ ಕೈ ಮಾಡಿ ಕರೆದಂಗೆ ಆಗಿತ್ತು. ನನ್ನ ಮನಸಾಚೆ ನಾನು ಇಲ್ಲಿ ಬಂದಾಗಿದೆ. ಕರ್ಕೊಂಡು ಬಂದರು. ನಾವು ಸುಮಾರು 16ನೇ ಇಸ್ವಿ ಒಳಗೆ ವಿಜಯದಶಮಿಗೆ ನನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದ್ಧೂರಿಯಿಂದ
ಅಲ್ಲಿ ಪುರಪ್ರವೇಶ ಕಾರ್ಯಕ್ರಮ ಒಂದು ಮಾಡ್ಕೊತಾರೆ. ಆಮೇಲೆ ಒಂದೊಂದು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಸಂದರ್ಭದೊಳಗೆ 105 ದಿವಸ ಅನುಷ್ಠಾನವನ್ನು ಮಾಡಿ ಈ ಊರಾಗಿನೊಂದು ಏನೋ ಒಂದು ಜನಮನ ಪರಿವರ್ತನೆಗಾಗಿ ಮತ್ತು ಸಮಾಜದ ಒಂದು ಒಳಿತಿಗಾಗಿ ಕಲ್ಯಾಣಕ್ಕಾಗಿ ಅನುಷ್ಠಾನ 105 ದಿನ ಅನುಷ್ಠಾನ ಮಾಡ್ಕೊತ ಇಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಕೆಲಸ, ಆ ಕೆರೆಯನ್ನು ಮುಚ್ಚೋದಾಗಿರಲಿ, ಮಠ ಇದು ಮುಂದೆ ಬಿಟ್ಟು ಗಿಡ ಗಂಟೆಗಳು ಕಡಿದು ಇದನ್ನು ಭೂಮಿ ಉಳ್ಳೋ ಹಾಗೆ ಮಾಡಿದ್ವಿ. ಮತ್ತು ಸುಮಾರು ಇದ್ರ ಎಷ್ಟೆಲ್ಲ ಆಗೋದಕ್ಕೆ ಕಾರಣಭೂತಿ ಅಂದರೆ ನನ್ನ ಜೊತೆಗೆ ನಮ್ಮ 3 ಜನ ಕೈ ಜೋಡಿಸ್ತಾರೆ. ಯಾವುದನ್ನು ಹೇಳಿದರೂ ಇಲ್ಲ ಅಂತ ಹೇಳೋದಿಲ್ಲ. ಯಾವುದಕ್ಕೆ ಯಾವತ್ತಿನಾಗ ರಾತ್ರಿ ಕರೆದ್ರೂ ಸಹಿತ ಎದ್ದು ಬಂದು ಸೇವಕ ಸನ್ನಿಧರಾಗಿರ್ತಕ್ಕಂಥ ಸದ್ಭಕ್ತರದಾರ ಇಲ್ಲಿ. ಈ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಮುರುಗೋಡ ಮಠದಿಂದ ಅಜ್ಜವ್ರಿಗೆ ಕರೆಸಿ, ದುರ್ದುಂಡೇಶ್ವರ ಮಠದಿಂದ ಅಜ್ಜವ್ರನ್ನ ಕರೆಸಿ, ನೀಲಕಂಠ ಮಹಾಸ್ವಾಮಿಗಳನ್ನ ಕರೆಸಿ ಅವರಿಂದ ಅನುಗ್ರಹ ಮತ್ತು ಅಧಿಕಾರ ದೀಕ್ಷೆಯನ್ನು ಕೊಡಿಸಿ ಅವರಿಂದ ಪಟ್ಟಾಧಿಕಾರ ಮಾಡ್ತಾರೆ. ಆ ಸಂದರ್ಭದೊಳಗೆ ಎಲ್ಲ ಜನ ಒಗ್ಗಟ್ಟಾಗಿ ನಿಂದಿರ್ತಾರೆ. ದುರಾದೃಷ್ಟ ಏನಂದ್ರೆ 2001 21 ಏನಾಗಿತ್ತು ಅಂದ್ರೆ ಮಹಾಮಾರಿ ಆಗಿರ್ತಕ್ಕಂಥ ಕರೋನಾ ಬಂದಿತ್ತು. ಆವಾಗ ನಿರ್ಬಂಧನ ಇತ್ತು, 50 ಜನಕ್ಕಿಂತ 25 ಜನಕ್ಕಿಂತ ಹೆಚ್ಚಿಗೆ ಕೂಡಬಾರ್ದು ಅಂತಂದು. ಆ ಸಂದರ್ಭದೊಳಗೆ ಮುಹೂರ್ತ ಆವಾಗ ಇಟ್ಕೊಂಡಿರೋದ್ರಿಂದ ಅನಿವಾರ್ಯ ಕಾರಣದಿಂದ ಸುಮಾರು 70 ಜನರೊಳಗೆ ಈ ಪಟ್ಟಾಧಿಕಾರಿ ನೆರವೇರ್ತಕ್ಕಂಥ ಈ ಪಟ್ಟಾಧಿಕಾರಕ್ಕೆ ದೊಡ್ಡ ಸಿಬ್ಬಂದಿನೇ ಇಲ್ಲಿ ಬಂದಿತ್ತು. ಯಾರನ್ನೂ ಊರಿನವರು ಸಹಿತ ಒಳಗೆ ಬಿಟ್ಟಿರಲಿಲ್ಲ. ಇಲ್ಲಿ ಆ ಕಡೆ ಗೇಟಿಗೆ ಈ ಕಡೆ ಗೇಟಿಗೆ ಅವ್ರ ಸಿಬ್ಬಂದಿಗಳನ್ನು ನಿಂದಿರಿಸಿ ಯಾರನ್ನೂ ಒಳಗೆ ಬಿಡದಂಥ ಸಂದರ್ಭ ಆಗಿತ್ತು. ಅದೇನೋ ಭಗವಂತನ ಇಚ್ಛೆ. ಆದ್ರೆ ಶಾಸ್ತ್ರೋಕ್ತವಾಗಿ ಈ ಭಾಳ ಅಭಿರುಚಿಯಿಂದ ಜನರು ಇದನ್ನು ಪಟ್ಟಾಧಿಕಾರವನ್ನು ನಿರ್ವಹಿಸ್ತಾರೆ. ಅವರು ಯಶಸ್ವಿನೂ ಆಗ್ತಾರೆ. ಅದರೊಳಗೆ ಅವತ್ತಿನಿಂದ ಹಿಡ್ಕೊಂಡು ಒಂದೇ ಮಠದ ಅಭಿವೃದ್ಧಿಗಾಗಿ ನನ್ನ ಜೊತೆಗೆ ನಮ್ಮ 3 ಭಕ್ತರು ಕೈ ಜೋಡಿಸಿದ್ದಾರೆ. ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ನಮ್ಮ ಭಕ್ತರು ನನ್ನ ಕೈ ಜೋಡಿಸಿದಾರಲ್ಲ, ಅದರಿಂದ ಆಗೈತೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೇನೆ. ಇವತ್ತು ನಾನೊಬ್ಬ ಏನು ಮಾಡೋಕ್ಕಾಗಲ್ಲ. ಸ್ವಾಮಿ ಅಂದರೆ ಇಲ್ಲಿ ಸಮಾಜದ ಸೇವಕ ಆಗ್ತಾನೆ ಹೊರತಾಗಿ ಸ್ವಾಮಿ ಅಂದರೆ ಒಡೆಯನಲ್ಲ. ಸ್ವಾಮಿ ಒಡೆಯನಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಮಾಜ ಸೇವೆ ಮಾಡೋಕ್ಕಾಗಿ ಬಂದವನು ಸ್ವಾಮಿ ಆಗ್ತಾನೆ, ಒಡೆಯನಾಗಿ ಬಂದವನು ದಡಿಯನಾಗ್ತಾನೆ. ಹೀಗಾಗಿ ಆಳುವನಲ್ಲ, ಅವನು ದುಡಿಯೋನಾಗಬೇಕು. ಸಮಾಜದೊಳಗೆ ದುಡ್ದವನಿಗೆ ಆಳುವ ಅಧಿಕಾರ ಇರ್ತದೆ. ಹೀಗಾಗಿ ಭಾಳ ಚಂದ ಇದು ಆಗ್ತದೆ. ಯಾವುದೇ ಸರ್ಕಾರಿ ಅನುದಾನಗಳು ಸಹಿತ ವಿಫಲ ಇಲ್ಲಿ ಭಾಳ ಜನ ಕೊಡೋದಿಲ್ಲ. ಹಿಂಗೆ ಭಕ್ತರು ಬಂದಿರತಕ್ಕಂಥದ್ದು ಯಾರಾದರೂ ಕೊಟ್ಟರೆ ಆಗ್ತದಂಥದ್ದು. ಆದ್ರೆ ಈ ಮಠ ಅಭಿವೃದ್ಧಿಗಾಗಿ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ಳೋದು, ಏನಾದ್ರೆ ಯಾರಾದರೂ ಕೊಡುಗೆ ದಾನಿಗಳಿದ್ದರೆ ಈ ಮಠಕ್ಕೆ ಏನಾದರೂ ಕೊಡೋದೊಂದು ವಿಚಾರ ಬಂದುತ್ತೆ. ಎಲ್ಲಾದರೂ ನಾವು ಸೂಕ್ತವಾಗಿರ್ತಕ್ಕಂಥ ಏನಾದರೂ ದಾನ ಕೊಡಬೇಕು ಅನ್ನೋದು ಯಾರ್ಯಾರು ಇದ್ದರೆ ಈ ಮಠಕ್ಕೆ ಬಂದು ಕೊಟ್ರೆ ಅದು ದುರುಪಯೋಗ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸದುಪಯೋಗ ಆಗ್ತದೆ. ಮಾತು ಭಾಳ ಮೆಚ್ಚುಗೆ ಅಂತ ಹೇಳ್ತಕ್ಕಂಥವನಾಗ್ತೀನಿ. ಹೀಗಾಗಿ ಭಾಳ ಚಂದ ಇಲ್ಲಿ ಜನರು ನಮ್ಮ ಜೊತೆಗೆ ಇರ್ತಾರೆ. ಇಲ್ಲೆಲ್ಲ ಹಿಂದೆ ನಿಂತಕ್ಕಂಥ ತಾಯಂದರು ಸ್ವತಃ ಅವರು ಹಡ್ದ ಮಗನ ಇಷ್ಟು ಜಪಾನ ಮಾಡ್ತಾರೆ ಇಲ್ಲ ಗುರುತಿಲ್ಲ ನನಗೆ. ನನ್ನ ಮಾತ್ರ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ಹೊಟ್ಟೆ ನೆತ್ತಿ ನೋಡೋದಾಗಿರಲಿ, ನಾನು ಯೋಗಕ್ಷೇಮ ನೋಡೋದಾಗಿರಲಿ, ಸ್ವಲ್ಪ ನನಗೆ ಆರಾಮಿಲ್ಲ ಅಂದ್ರೆ ಬಂದು ನಾನು ಉಪಚಾರ ಸಹಿತ ಮಾಡ್ತಾರೆ. ಇಂಥ ತಾಯಂದ್ರೆ ನನಗೆ ಯಾವತ್ತೂ ಎಲ್ಲಿ ಸಿಗೋದಿಲ್ಲ. ಹಡ್ದ ತಾಯಿ ಒಂದು ಕಡೆಗಿದ್ದಂದ್ರೆ ಇವರೆಲ್ಲ ಪಡೆದ ತಾಯಿ ಅಂತಾರೆ. ಪಡೆದಂಥ ತಾಯಿ ಆಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹಡ್ದ ತಾಯಿ ಬಿಟ್ಟು ಹೋಗ್ತಾಳೆ. ಆದ್ರೆ ಪಡೆದ ತಾಯಿ ಅವನು ಜಪಾನ ಮಾಡಿ ಹೆಂಗೆ ಸಮಾಜಕ್ಕಾಗಿ ಬಿಡ್ತಾಳೆ, ಹಂಗೆ ಇವರೆಲ್ಲ ನನ್ನ ಪಡೆದ ತಾಯಿ ಅಂದ್ರಾಗ್ಯಾರ. ಇವರ ಒಂದು ಅಕ್ಕರೆಯಿಂದ ಭಾಳ ಚೆನ್ನಾಗಿರ್ತಾವೆ. ನಾವು ಇಲ್ಲಿ ಭಕ್ತರು ಒಲಿಮೆ ಭಾಳ ಅದ. ಭಕ್ತರು ಇಲ್ಲಿ ಭಾಳ ಚಂದ ಭಕ್ತಿಯಿಂದ ನಡ್ಕೊಳ್ಳೋರು ಅದಾರ. ಅದಕ್ಕಾಗಿ ನಾವು ಇನ್ನೂ ಹೆಚ್ಚಿಂದ ಏನು ಹೇಳ್ಬೇಕಂದ್ರೆ ನಮ್ಮ ಭಕ್ತರಿಗೆಲ್ಲ ಭಗವಂತನ ಕೃಪಾ ಆಶೀರ್ವಾದ, ಜಗದ್ಗುರು ಮಡಿವಾಳ ಶ್ರೀಗಳ ಕೃಪಾ ಆಶೀರ್ವಾದ ಅವರಿಗೆಲ್ಲರಿಗಿರಲಿ. ಅವರ ಆರೋಗ್ಯ ಆಯುಷ್ಯ ಗಟ್ಟಿಯಾಗಿರಲಿ, ಸಂಪತ್ತು ಅವರಿಗೆಲ್ಲ ದೊರೀಲಿ, ಸಮಾಜಕ್ಕಾಗಿ ಒಳ್ಳೆಯದಾಗಲಿ, ಸಮಾಜ ಜನತೆ ಒಳ್ಳೆಯದಾಗಿರಲಿ ಅನ್ನೋ ಮಾತನ್ನು ಚಂದ್ರದಲ್ಲಿ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಶರಣು ಶಿವಶರಣಾರ್ಥಿ.